ಚಿಲ್ಲಿ ಪೌಡರ್, ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಪವರ್ ಶೇರಿಂಗ್ ಪಟ್ಟಕ್ಕೆ ಮುಂದುವರೆದ ಡಿಕೆಶಿ ಕಸರತ್ತು. ಇತ್ತ ಸಿಎಂ ಸಿದ್ದರಾಮಯ್ಯ ಆಪ್ತರು ಅಲರ್ಟ್. ವೋಟ್ ಚೋರಿ ಅಭಿಯಾನದ ಬಳಿಕ ಹೈಕಮಾಂಡ್ ಅನ್ನ ಭೇಟಿಯಾಗಿದ್ದ ಡಿಕೆಶಿ ಭೇಟಿ ಬಳಿಕ ಹೈಕಮಾಂಡ್ ಭೇಟಿಗೆ ಸಿಎಂ ಆಪ್ತರಿಂದ ಸಿದ್ಧತೆ. ಆಪ್ತ ಶಾಸಕರು ಸಚಿವರ ತಂಡ ದೆಹಲಿಗೆ ಪ್ರವಾಸಕ್ಕೆ ತಯಾರಿ. ಸಿಎಂ ಬದಲಾದ್ರೆ ಆಗುವ ಸಮಸ್ಯೆಗಳ ಬಗ್ಗೆ ಹೈಕಮಾಂಡ್ಗೆ ವಿವರಣೆ. ಆ ಮೂಲಕ ಸಿಎಂ ಸಿದ್ದರಾಮಯ್ಯರನ್ನ ಮುಂದುವರಿಸುವಂತೆ ಒತ್ತಡ. ಸಿದ್ದರಾಮಯ್ಯ ಕೆಳಗಿಳಿದ್ರೆ ಅಹಿಂದ ಮತಗಳು ಕೈ ತಪ್ಪಬಹುದಾದ ಸಾಧ್ಯತೆ ಇದೆ. 170 ಕ್ಷೇತ್ರಗಳಲ್ಲಿ ಅಹಿಂದ ಮತಗಳೇ ನಿರ್ಣಾಯಕ. ಅಂಕಿಅಂಶಗಳ ಸಮೇತ ಹೈಕಮಾಂಡ್ಗೆ ವರದಿಯನ್ನು ನೀಡುವುದಕ್ಕೆ ತಯಾರಿಯನ್ನ ಮಾಡಿಕೊಳ್ಳಲಾಗಿದೆ. ಈಗಾಗಲೇ ಸಾಕಷ್ಟು ಬಾರಿ ದೆಹಲಿ ನಾಯಕರಿಗೆ ಮನವರಿಕೆ ಮಾಡ್ಕೊಡ್ತೀವಿ ಅಂತ ಹೇಳಿ ಸಿದ್ದರಾಮಯ್ಯನವರು ಆಪ್ತರು ಹೋಗಿದ್ದುಂಟು. ಈಗ ಮತ್ತೊಮ್ಮೆ ಏನಾಗುತ್ತೆ? ಸಿದ್ದರಾಮಯ್ಯನವರು ಇಲ್ಲ ಅಂತಂದ್ರೆ, ಸಿದ್ದರಾಮಯ್ಯನವರನ್ನ ಅಧಿಕಾರದಿಂದ ಕೆಳಗಿಳಿಸಿದ್ರೆ ಏನು ಮೆಸೇಜ್ ಪಾಸ್ ಆಗುತ್ತೆ? ಯಾವ ಸಮುದಾಯದವ್ರು ಕೈ ಕೊಡ್ತಾರೆ? ಯಾಕೆ ನಾವು ಸಿದ್ದರಾಮಯ್ಯನವ್ರ ಪರವಾಗಿ ನಿಂತಿದ್ದೀವಿ, ಸಿದ್ದರಾಮಯ್ಯನವ್ರ ಬೆನ್ನ ಹಿಂದೆ ನಿಂತಿದ್ದೀವಿ, ಸಿದ್ದರಾಮಯ್ಯನವರೇ ಮುಂದುವರಿಬೇಕು, ಇದೆಲ್ಲವನ್ನ ತಿಳಿಸೋದಕ್ಕೆ ದೆಹಲಿಗೆ ಹೋಗಬೇಕು ಅನ್ನೋ ಪ್ಲಾನ್ ಆಗಿರೋದು. ಎಲ್ಲ ಸಮಸ್ಯೆಗಳು, ಈಗ ಆಗ್ತಿರುವಂಥ ಚರ್ಚೆಗಳು, ಏನೇನು ಮಾತುಕತೆಗಳು ಕೇಳಿ ಬರ್ತಾ ಇದೆ, ರಾಜ್ಯದ ಜನತೆ ಏನು ಮಾತಾಡ್ತಿದ್ದಾರೆ, ಕಾರ್ಯಕರ್ತರಿಗೆ ಏನು ಮಾತಾಡ್ತಿದ್ದಾರೆ, ಆಗುವ ಬೆಳವಣಿಗೆಗೇನು, ಇದೆಲ್ಲವನ್ನ ಖುದ್ದಾಗಿ ಹೈಕಮಾಂಡ್ಗೆ ವರದಿ ಸಲ್ಲಿಸೋಕೆ ಅಂತ ತಯಾರಿ ಮಾಡ್ಕೊಂಡಿದ್ದಾರೆ. ಬಟ್ ಆ ವರದಿ ಎಷ್ಟು ಮಟ್ಟಿಗೆ ಎಫೆಕ್ಟಿವ್ ಆಗಿರುತ್ತೆ, ಹೈಕಮಾಂಡ್ ಅದನ್ನು ಎಷ್ಟು ಮಟ್ಟಿಗೆ ಸೀರಿಯಸ್ ಆಗಿ ತೆಗೆದುಕೊಳ್ಳುತ್ತೆ ಅನ್ನೋದು ಇಂಪಾರ್ಟೆಂಟ್. ಯಾಕಂದರೆ ಡಿ.ಕೆ. ಶಿವಕುಮಾರ್ ಅವ್ರ ಪರವಾಗಿ ಕೆಲವರು ಹೋದವರು ಅದ್ರದ್ದು ಅನಿವಾರ್ಯತೆಯನ್ನು ತಿಳಿಸಿ ಬಂದಿದ್ದಾರೆ. ಡಿ.ಕೆ. ಶಿವಕುಮಾರ್ ಅವರು CM ಆದರೆ ಏನಾಗುತ್ತೆ, ಆಗದೆ ಇದ್ರೆ ಏನಾಗುತ್ತೆ, ಅವರಿಗೆ ಅಧಿಕಾರ ಕೊಟ್ಟರೆ ಏನಾಗುತ್ತೆ, ಕೊಡದೇ ಇದ್ರೆ ಏನಾಗುತ್ತೆ ಅಂತ. ಇನ್ನೊಂದು ಕಡೆಯಲ್ಲಿ ಸಿದ್ದರಾಮಯ್ಯನವ್ರು ಬಣದವರು, ಅಲ್ಲಿಗೆ ಇವರು ಇಬ್ಬರೂ ಕೂಡ ಹೋಗಿ ಮನವರಿಕೆ ಮಾಡ್ತಾ ಇದ್ದು ಹೈಕಮಾಂಡಿಗೆ ಅದು ಏನು ಅರ್ಥ ಆಗುತ್ತೋ ಗೊತ್ತಿಲ್ಲ, ಅಥವಾ ಹೈಕಮಾಂಡ್ ಸ್ಟ್ರಾಟರ್ಜಿ ಏನೋ ಗೊತ್ತಿಲ್ಲ, ಹೈಕಮಾಂಡ್ ಏನು ನಿರ್ಧಾರ ತೆಗೆದುಕೊಳ್ಳುತ್ತೋ ಗೊತ್ತಿಲ್ಲ. ಆದರೆ ಒಂದಂತೂ ಇಲ್ಲಿ ಕ್ಲಾರಿಟಿ ಸಿಗ್ತಾ ಇರೋದು, ಕುರ್ಚಿ ಕಿತ್ತಾಟ ಮಾತ್ರ ಮುಗ್ದಿಲ್ಲ, ನಡೀತಾನೇ ಇದೆ, ತೆರೆಮರೆಯಲ್ಲಿ ನಡೀತಾ ಇದೆ. ಕೇವಲ ಚಳಿಗಾಲದ ಅಧಿವೇಶನಕ್ಕೆ ಮಾತ್ರ ಇವರು ಒಂದಾಗಿದ್ರಾ ಅನ್ನೋ ಪ್ರಶ್ನೆನೂ ಕೂಡ ಆಗಿದೆ. ನಾವು ಒಂದಾಗಿದ್ದೀವಿ, ಹಿಂದು ಮುಂದು ಎಂದೆಂದು ನಾವು ಒಂದೇ ಅಂತ ಮೇಲ್ನೋಟಕ್ಕೆ ಹೇಳ್ತಾ ಇದ್ರು, ಒಳಗೊಳಗೆ ಕುರ್ಚಿಗೆ ಟವಲ್ ಹಾಕೊಂಡು ಇಬ್ಬರು ನಿಂತಂಗೆ ಕಾಣಿಸ್ತಾ ಇದೆ. ಸೊ ಅಲ್ಲಿಗೆ ಸದ್ಯದ ಮಟ್ಟಿಗೆ ಇದೆಲ್ಲವೂ ಶಾಂತವಾಗಿದ್ರೂ ಇನ್ನೊಂದು ತಿಂಗಳಲ್ಲಿ, ಇನ್ನೊಂದೆರಡು ತಿಂಗಳಲ್ಲಿ ಸಾಕಷ್ಟು ಬೆಳವಣಿಗೆ ಆಗ್ಬೋದಾ ಅಂತ ಪ್ರಶ್ನೆಗಳು ಹುಟ್ಕೊಳ್ತಾ ಇದೆ. ಈ ಬಗ್ಗೆ ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಸ್ವಾಮಿ. ಲೈವ್ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಸ್ವಾಮಿ, ಕುರ್ಚಿ ಕಿತ್ತಾಟ ಮುಗಿತೇನೋ ಅಂತ ಮೇಲ್ನೋಟಕ್ಕೆ ಅನಿಸ್ತಾ ಇತ್ತು, ಬಟ್ ಅದು ಕೇವಲ ಅಧಿವೇಶನದ ಕಾರಣಕ್ಕಾಗಿಯೋ ಅಥವಾ ಹೈಕಮಾಂಡ್ನ ಒತ್ತಡಕ್ಕಾಗಿಯೋ ಅಂತ ಅನ್ನಿಸ್ತಾ ಇದೆ. ಹೆಂಗೆ ಬ್ಯಾಕ್ ಟು ಬ್ಯಾಕ್ ಡಿ.ಕೆ. ಶಿವಕುಮಾರ್ ಅವರ ಪರವಾಗಿ, ಸಿದ್ದರಾಮಯ್ಯನವರ ಪರವಾಗಿ ಅವರ ಬೆಂಬಲಿಗರು ಬ್ಯಾಟಿಂಗ್ ಮಾಡ್ತಾ ಇದ್ದಾರೆ, ಹೈಕಮಾಂಡ್ ಮೇಲೆ ಒತ್ತಡ ತರುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಖಂಡಿತ ರೀತಿ CM ಪವರ್ ಶೇರಿಂಗ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಸಾಕಷ್ಟು ಕೋಲ್ಡ್ ವಾರ್ ನಡೀತಾ ಇರೋಂಥದ್ದು. ಅದು ತಾತ್ಕಾಲಿಕ ಬ್ರೇಕ್ ಹಾಕಿದರೂ ಕೂಡ ತಮ್ಮ ನಾಯಕರ ಪರ ಶಾಸಕರು ಬ್ಯಾಟಿಂಗ್ ಮಾಡ್ತಾ ಇರೋಂಥದ್ದು. ಅದರಲ್ಲೂ ವಿಶೇಷವಾಗಿ ವೋಟ್ ಚೋರಿ ಅಭಿಯಾನದಲ್ಲಿ ಭಾಗಿಯಾಗಿದ್ದಂಥ DCM ಡಿ.ಕೆ. ಶಿವಕುಮಾರ್ ಅಲ್ಲಿ ಹೈಕಮಾಂಡ್ ನಾಯಕರನ್ನು ಭೇಟಿಯಾಗಿ ವಿಚಾರವನ್ನು ಪ್ರಸ್ತಾಪ ಮಾಡಿದ್ದಾರೆ ಎಂಬ ಮಾಹಿತಿಗಳು ಕೂಡ ಲಭ್ಯ ಆಗಿರುವಂಥದ್ದು. ಅಂದರೆ AICC ಅಧ್ಯಕ್ಷರಾದಂಥ ಮಲ್ಲಿಕಾರ್ಜುನ್ ಖರ್ಗೆ ಸೇರಿದಂತೆ ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ಸುರ್ಜೇವಾಲಾ ಹಾಗೂ KC ವೇಣುಗೋಪಾಲ್ ಅವರನ್ನು ಭೇಟಿಯಾಗಿ CM ಪವರ್ ಶೇರಿಂಗ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಚರ್ಚೆ ಮಾಡಿದ್ದಾರೆ. ಆ ಬಳಿಕ ಈಗ ಮತ್ತೆ CM ಆಪ್ತರಲ್ಲಿ ಗುರುತಿಸಿಕೊಂಡಿರುವಂಥ ಶಾಸಕರು ಹಾಗೂ ಸಚಿವರು ಕೂಡ ಹೈಕಮಾಂಡ್ ನಾಯಕರನ್ನು ಭೇಟಿಯಾಗೋದಕ್ಕೆ ಎಲ್ಲ ರೀತಿಯ ಸಿದ್ಧತೆಗಳನ್ನು ಮಾಡ್ಕೊಳ್ತಾ ಇರೋಂಥದ್ದು. ಯಾಕೆಂದರೆ ಈಗಾಗಲೇ ಸಾಕಷ್ಟು CM ಪವರ್ ಶೇರಿಂಗ್ ವಿಚಾರಕ್ಕೆ ಸಂಬಂಧಪಟ್ಟಂತೆ CM ಹಾಗೂ DCM ಆಪ್ತರ ನಡುವೆ ಸಾಕಷ್ಟು ಒಂದು ಟಾಕ್ ವಾರು ಈಗಾಗಲೇ ಶುರುವಾಗಿರುವಂಥದ್ದು. ಒಂದು ಕಡೆ CM ಆಪ್ತರಲ್ಲಿ ಗುರುತಿಸ್ಕೊಂಡಿರುವಂಥ ಶಾಸಕರು ಸಚಿವರು CM 5 ವರ್ಷಗಳ ಕಾಲ ಮುಂದುವರಿತಾರೆ, ಅಂದರೆ ಇನ್ನು ಉಳಿದಂತಹ 2.5 ವರ್ಷಗಳ ಕಾಲ ಮುಂದುವರಿತಾರೆ ಎಂಬ ಹೇಳಿಕೆಯನ್ನು ಕೊಡ್ತಾ ಇದೆ. ಮತ್ತೊಂದು ಕಡೆ DCM ಆಪ್ತರಲ್ಲಿ ಗುರುತಿಸ್ಕೊಂಡಿರುವಂಥ ಶಾಸಕರು ಸಂಕ್ರಾಂತಿಗೆ ಒಳ್ಳೆ ಸಿಹಿ ಸುದ್ದಿ ಸಿಗುತ್ತೆ, ಸೂರ್ಯ ಪಥ ಬದಲಾಯಿಸ್ತಾರೆ, ಹಾಗಾಗಿ ಎಲ್ಲವನ್ನು ಕಾಯ್ದು ನೋಡಿ ಎಂಬ ಹೇಳಿಕೆಯನ್ನು ಕೊಟ್ಟು ಸಾಕಷ್ಟು ಅಚ್ಚರಿ ಹಾಗೂ ಕುತೂಹಲಕಾರಿಯಾದಂತಹ ಹೇಳಿಕೆಗಳನ್ನು ಕೊಡ್ತಾ ಇರೋಂಥದ್ದು. ಹೀಗಾಗಿ ಯಾರಿಗೆ ಅಧಿಕಾರ ಸಿಗುತ್ತೆ, ಯಾರಿಗೆ ಅಧಿಕಾರ ಹೋಗುತ್ತೆ ಅನ್ನೋದು ಸಾಕಷ್ಟು ಚರ್ಚೆ ಆಗ್ತಾ ಇದೆ. ಇದಕ್ಕೆ ಹೈಕಮಾಂಡ್ ನಾಯಕರು ಕೂಡ ಯಾಕೆ ಸೈಲೆಂಟ್ ಆಗಿದ್ದಾರೆ ಎಂಬ ವಿಚಾರಗಳು ಸಾಕಷ್ಟು ಚರ್ಚೆ ಆಗ್ತಾ ಇದೆ. ಈ ಎಲ್ಲ ಚರ್ಚೆ ಆಗ್ತಾ ಇರೋ ಬೆನ್ನಲ್ಲೇ ಈಗ CM ಆಪ್ತರಲ್ಲಿ ಗುರುತಿಸಿಕೊಂಡಿರುವಂತಹ ಸಚಿವರು ಶಾಸಕರು ದೆಹಲಿಗೆ ಹೋಗಿ ಅಲ್ಲಿ ಹೈಕಮಾಂಡ್ ನಾಯಕರನ್ನು ಭೇಟಿಯಾಗಿ ವಾಸ್ತವ ಸ್ಥಿತಿ ಅಂದರೆ ಬದಲಾವಣೆ ಮಾಡದಂಥ ಸಂದರ್ಭದಲ್ಲಿ ಏನೆಲ್ಲ ಒಂದು ಸಮಸ್ಯೆಗಳು ಎದುರಾಗ್ಬೋದು, ಪಕ್ಷಕ್ಕೆ ಯಾವ ರೀತಿ ಡ್ಯಾಮೇಜ್ ಆಗ್ಬೋದು, ಕ್ಷೇತ್ರಗಳಲ್ಲಿ ಯಾವ ರೀತಿ ಮತಗಳು ಕೈ ಬಿಡ್ಬೋದು ಎಂಬ ಸಂಪೂರ್ಣವಾದಂಥ ಒಂದು ವರದಿಯನ್ನು ಹೈಕಮಾಂಡ್
ಹೈಕಮಾಂಡ್ ನಾಯಕರಿಗೆ ಒಪ್ಪಿಸಿದಾದ ನಂತರ CM ಸಿದ್ದರಾಮಯ್ಯನವ್ರನ್ನೇ ಮುಂದುವರಿಸಬೇಕು ಎಂಬ ಒತ್ತಡವನ್ನು ಹಾಕೋದಕ್ಕೆ ಈಗ ಮುಂದಾಗಿರುವಂಥದ್ದು. ಯಾಕೆಂದರೆ ಹಲವು ಕ್ಷೇತ್ರಗಳಂದರೆ ಸುಮಾರು 170 ಕ್ಷೇತ್ರಗಳಲ್ಲಿ ಅಹಿಂದ ಮತಗಳಿದೆ. ಅದು ಕೈತಪ್ಪುವ ಭೀತಿ ಕೂಡ ಎದುರಾಗುತ್ತೆ. ಜೊತೆಗೆ ಮುಂಬರುವ ಸ್ಥಳೀಯ ಸಂಸ್ಥೆ ಚುನಾವಣೆ ಆಗ್ಬೋದು ಅಥವಾ ವಿಧಾನಸಭೆ ಚುನಾವಣೆ ಆಗ್ಬೋದು, ಎಲ್ಲದರಲ್ಲೂ ಕೂಡ ನಮ್ಮ ಪಕ್ಷಕ್ಕೆ ಹಿನ್ನಡೆ ಆಗುವ ಸಾಧ್ಯತೆಗಳಿದೆ ಎಂಬ ಒಂದು ವರದಿಯನ್ನು ಕೊಡೋದಕ್ಕೆ ಈಗ ಸಿದ್ಧವಾಗಿರುವಂಥದ್ದು. ಯಾಕೆಂದರೆ ರಾಜ್ಯದಲ್ಲಿ ಎಲ್ಲ ಕ್ಷೇತ್ರಗಳಿಗೆ ಸಂಬಂಧಪಟ್ಟಂತೆ ಸಾಕಷ್ಟು ಅಹಿಂದ ಮತಗಳನ್ನು ಒಳಗೊಂಡಿದ್ದೆ. ಕ್ಷೇತ್ರಗಳಲ್ಲಿ ಅಹಿಂದ ಮತಗಳು ಇದ್ದಾವೆ, ಸಾಕಷ್ಟು ಪ್ರಭಾವಗಳನ್ನು ಬೀರ್ತಾ ಇದೆ. ಮೈಸೂರು ಭಾಗವನ್ನು ಹೊರತುಪಡಿಸಿದ್ರೆ, ಅಂದರೆ ಹಳೆ ಮೈಸೂರು ಭಾಗವನ್ನು ಹೊರತುಪಡಿಸಿದ್ರೆ, ಅಲ್ಲಿ ಒಕ್ಕಲಿಗ ಓಟುಗಳನ್ನು ಹೊರತುಪಡಿಸಿದ್ರೆ ಅಲ್ಲಿ JDS ಹಾಗೂ BJP ತಮ್ಮ ಸಮನ್ವಯವನ್ನು ಸಾಧಿಸ್ಕೊಳ್ತಾ ಇದೆ. ಆದರೆ ಅದನ್ನು ಹೊರತುಪಡಿಸಿ ನಾವು ಬೇರೆ ಕ್ಷೇತ್ರಗಳನ್ನು ಕಣ್ಣಿಡಬೇಕಾದ್ರೆ, ಬೇರೆ ಕ್ಷೇತ್ರಗಳಲ್ಲಿ ನಾವು ಅಹಿಂದ ಮತಗಳನ್ನು ಪಡೆಯಬೇಕಾದ್ರೆ ಸಿದ್ದರಾಮಯ್ಯನವರ ಒಂದು ಅವಶ್ಯಕತೆ ಇದೆ. ಸಿದ್ದರಾಮಯ್ಯನವರ CM ಸ್ಥಾನದಲ್ಲಿ ಮುಂದುವರಿಸಿದ್ರೆ ಮಾತ್ರ ನಮ್ಮ ಈ ಅಹಿಂದ ಮತಗಳು ನಮ್ಮ ಪರವಾಗಿ ಇರುತ್ತೆ ಎಂಬ ಸಂದೇಶವನ್ನು ಕೊಡೋದಕ್ಕೆ ಈಗ ಅಂದರೆ CM ಆಪ್ತರಲ್ಲಿ ಗುರುತಿಸ್ಕೊಂಡಿರುವಂಥ ಸಚಿವರು ಹಾಗೂ ಶಾಸಕರು ಎಲ್ಲ ರೀತಿಯ ಸಿದ್ಧತೆಗಳನ್ನು ಮಾಡ್ಕೊಳ್ತಾ ಇರೋಂಥದ್ದು. ಯಾಕೆಂದರೆ ಈಗಾಗಲೇ ಬಡಬಡಿದಾಟಗಳು ಕೂಡ ಸಾಕಷ್ಟು ಜೋರಾಗ್ತಾ ಇದೆ. ಹೇಳಿಕೆಗಳು ಕೂಡ ತಮ್ಮ ನಾಯಕರ ಪರವಾಗಿ ಕೊಡ್ತಾ ಇದ್ದಾರೆ. ಸಾಕಷ್ಟು ಗೊಂದಲ ಆಗ್ತಾ ಇದೆ. ಇಲ್ಲಿವರೆಗೂ ನವೆಂಬರ್ ಕ್ರಾಂತಿ ಅಂತಿದ್ದವರು ಈಗ ಸಂಕ್ರಾಂತಿಯ ಏನಾದರೂ ಕ್ರಾಂತಿ ಶುರುವಾಗುತ್ತಾ ಎಂಬ ಹೇಳಿಕೆಗಳನ್ನು ಪರೋಕ್ಷವಾಗಿ ಕೊಡ್ತಾ ಇದ್ದಾರೆ. ಹಾಗಾಗಿ ಯಾವುದಕ್ಕೆ ಫುಲ್ ಸ್ಟಾಪ್ ಹೈಕಮಾಂಡ್ ನಾಯಕರು ಇಡ್ತಾರೆ, ಸಂಕ್ರಾಂತಿಯ ಬಳಿಕ ಯಾವ ರೀತಿ ಒಂದು ಸಿಹಿ ಸುದ್ದಿ ಕೊಡ್ತಾರೆ ಅನ್ನೋದು ಸಾಕಷ್ಟು ಕುತೂಹಲ ಮೂಡಿಸೋದ್ರೊಳಗೆ ಅಲ್ಲಿಷ್ಟರಲ್ಲಿ ಹೋಗಿ ಹೈಕಮಾಂಡ್ ನಾಯಕರನ್ನ ಭೇಟಿಯಾಗಿ ಹೈಕಮಾಂಡ್ ನಾಯಕರಿಗೆ ವಾಸ್ತವ ಸ್ಥಿತಿಯನ್ನು ಮುಂದಿಡೋದಕ್ಕೆ ಈಗ CM ಸಿದ್ದರಾಮಯ್ಯನವರ ಟೀಮ್ ರೆಡಿ ಆಗ್ತಾ ಇರೋಂಥದ್ದು. ನೀತಿ ಸ್ವಾಮಿ, ಇನ್ನೊಂದು ವಿಚಾರ, ಇಲ್ಲಿ ಎಲ್ಲೋ ಒಂದು ಕಡೆಯಲ್ಲಿ ಸಾಕಷ್ಟು ರೀತಿಯಾದಂಥ ಚರ್ಚೆಗಳಾಗ್ತಾ ಇದ್ರು ಹೈಕಮಾಂಡ್ ನಿರ್ಧಾರವನ್ನು ತೆಗೆದುಕೊಳ್ಳೋದ್ರಲ್ಲಿ ಹಿಂದೆ ಮುಂದೆ ನೋಡ್ತಾ ಇದೆ ಅಂತ ಹೇಳಿದ್ರು ಕೇವಲ ರಾಹುಲ್ ಗಾಂಧಿಯವರ ನಿರ್ಧಾರಕ್ಕಾಗಿ ಕಾಯ್ತಾ ಇದ್ದಾರೆ ಅಂತ. ಯಾಕಂದರೆ ಮಲ್ಲಿಕಾರ್ಜುನ ಖರ್ಗೆ ಅವರು ಸೋನಿಯಾ ಗಾಂಧಿ ಅವರಿಗೆ ನೀವು ಮಧ್ಯಪ್ರವೇಶ ಮಾಡಿ ಅಂತ ಹೇಳಿದ್ದಾರೆ ಅಂತ, ಬಟ್ ರಾಹುಲ್ ಗಾಂಧಿಯವರು ಬಿಲ್ಕುಲ್ ಒಪ್ಕೊಳ್ತಾ ಇಲ್ಲ ಅಂತ. ಸೊ ಆ ಹಿನ್ನೆಲೆಯಲ್ಲಿ ಸೋನಿಯಾ ಗಾಂಧಿಯವರ ಆಪ್ತ ಮತ್ತು ಸೋನಿಯಾ ಗಾಂಧಿಯವರ ಶಿಷ್ಯ ಅಂತ ಕರೆಸ್ಕೊಳ್ಳುವಂಥ DK ಶಿವಕುಮಾರ್ ಅವ್ರಿಗೂ ಕೂಡ ಎಷ್ಟು ಮಟ್ಟಿಗೆ ಇದು ಕಾಯುವಿಕೆ ಅಥವಾ ಇದನ್ನು ಹೀಗೆ ಮುಂದುವರಿಸುವಂಥದ್ದು ಆ ಯೋಚನೆಗಳಲ್ಲಿದ್ದಾರೆ ಅಂತ? ಖಂಡಿತ ರೀತಿ ಈಗಾಗಲೇ CM ಪವರ್ ಶೇರಿಂಗ್ ವಿಚಾರ ಸಾಕಷ್ಟು ಚರ್ಚೆ ಆಗ್ತಾ ಇದೆ, ಸಾಕಷ್ಟು ಕಾವೇರ್ತಾ ಇದೆ. ಯಾವಾಗ ಸರ್ಕಾರಕ್ಕೆ 2.5 ವರ್ಷಗಳ ಕಾಲ ಪೂರೈಸ್ತೋ ಆಗ CM DK ಶಿವಕುಮಾರ್ ತಮ್ಮ CM ಸ್ಥಾನ ಪಟ್ಟಕ್ಕಾಗಿ ಸಾಕಷ್ಟು ಒಂದು ಹೈಕಮಾಂಡ್ ನಾಯಕರನ್ನು ಭೇಟಿಯಾಗೋದಕ್ಕೆ, ಜೊತೆಗೆ ಸೋನಿಯಾ ಗಾಂಧಿ ಸೇರಿದಂತೆ ರಾಹುಲ್ ಗಾಂಧಿ ಹಾಗೂ AICC ಅಧ್ಯಕ್ಷರಾದಂಥ ಮಲ್ಲಿಕಾರ್ಜುನ್ ಖರ್ಗೆ ಅವರ ಭೇಟಿಗೆ ಸಾಕಷ್ಟು ಒಂದು ಪ್ರಯತ್ನ ಪಟ್ಟರು. ಜೊತೆಗೆ ಅವರ ಆಪ್ತರಲ್ಲಿ ಗುರುತಿಸಿಕೊಂಡಿರುವಂತಹ ಒಂದು ನಾಯಕರನ್ನು ಕೂಡ ಭೇಟಿ ಮಾಡಿ CM ಹಾಗೂ DCM ಆಪ್ತ ಕಣದ ಒಂದು ತಾಕ್ವಾರ್ ಆಗ್ಬೋದು ಅಥವಾ ದೆಹಲಿ ಭೇಟಿಗಳಾಗ್ಬೋದು, ಎಲ್ಲವೂ ಪಕ್ಷಕ್ಕೆ ಡ್ಯಾಮೇಜ್ ಆಗುತ್ತೆ ಎಂಬ ಹಿನ್ನೆಲೆಯಲ್ಲಿ ಹೈಕಮಾಂಡ್ ನಾಯಕರು ಒಂದು ತಮ್ಮದೇ ಆದಂತಹ ಒಂದು ಕಡಕ ಸೂಚನೆಯನ್ನ ರವಾನಿಸಿದ್ರು. ಅಂದ್ರೆ ನಿಮ್ಮ ಸಮಸ್ಯೆಗಳನ್ನ ಬಗೆಹರಿಸಿಕೊಂಡು ದೆಹಲಿಗೆ ಬನ್ನಿ, ಆ ನಂತರ ಮಾತನಾಡೋಣ ಅಂತ. ಆಗ ಶುರುವಾಗಿದ್ದು ಈ ಏನು ಬ್ರೇಕ್ಫಾಸ್ಟ್ ಮೀಟಿಂಗ್. ಒಂದು ಕಡೆ CM ಮನೆಯಲ್ಲಿ DCM DK ಶಿವಕುಮಾರ್ ಅವ್ರನ್ನ ಕರೆಸಿ ಬ್ರೇಕ್ಫಾಸ್ಟ್ ಮೀಟಿಂಗ್ ಮಾಡ್ತಾರೆ. ಆ ನಂತರ DCM DK ಶಿವಕುಮಾರ್ ಮನೆಗೆ ಹೋಗಿ CM ಹೋಗಿ ಅಲ್ಲಿ ಒಂದು ಬ್ರೇಕ್ಫಾಸ್ಟ್ ಮಾಡ್ತಾರೆ. ಆ ಬಳಿಕ ಎಲ್ಲವೂ ಕೂಡ ಹೈಕಮಾಂಡ್ ನಾಯಕರಿಗೆ ಬಿಟ್ಟಿದ್ದು ಎಂಬ ನಿರ್ಧಾರವನ್ನ ಹೈಕಮಾಂಡ್ ಅಂಗಳಕ್ಕೆ ತೋರಿಸಿರುವಂತದ್ದು. ಹಾಗಾಗಿ ಯಾವಾಗ ಹೈಕಮಾಂಡ್ ನಾಯಕರು ತಮ್ಮ ನಿರ್ಧಾರ ತೆಗೆದುಕೊಳ್ತಾರೆ ಅನ್ನೋದು ಸಾಕಷ್ಟು ಕುತೂಹಲ ಆಗಿದೆ. ಜೊತೆಗೆ ಕೆಲ ಸಚಿವರಂತೂ ಹೇಳ್ತಾ ಇರೋದು ಹೈಕಮಾಂಡ್ ನಾಯಕರು ಇದಕ್ಕೆ ಎಂಟ್ರಿ ಆಗ್ಬೇಕು, ಇಲ್ಲಾಂದ್ರೆ ಆಡಳಿತ ಯಂತ್ರದ ಮೇಲೆ ಸಾಕಷ್ಟು ಎಫೆಕ್ಟ್ ಆಗುತ್ತೆ, ಡ್ಯಾಮೇಜ್ ಆಗುತ್ತೆ, ಪಕ್ಷಕ್ಕೂ ಡ್ಯಾಮೇಜ್ ಆಗುತ್ತೆ. ಜೊತೆಗೆ ಕಾರ್ಯಕರ್ತರಲ್ಲಿ ಗೊಂದಲ ಶುರುವಾಗಿ ಮುಂಬರುವಂತಹ ಒಂದು ಸ್ಥಳೀಯ ಸಂಸ್ಥೆ ಚುನಾವಣೆಗಳಾಗ್ಬೋದು ಅಥವಾ ವಿಧಾನಸಭೆ ಚುನಾವಣೆಗಳಾಗ್ಬೋದು, ಸಾಕಷ್ಟು ಇದಕ್ಕೆ ವ್ಯತಿರಿಕ್ತ ಪರಿಣಾಮ ಬೀರುತ್ತೆ. ಹಾಗಾಗಿ ಎಲ್ಲಾ ಗೊಂದಲಕ್ಕೂ ಇದಕ್ಕೆ ಫುಲ್ ಸ್ಟಾಪ್ ಇಡಬೇಕು. ಅಂದ್ರೆ ಪವರ್ ಶೇರಿಂಗ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನು ಮಾತುಕತೆ ಆಗಿದೆಯಾ, ಮಾತುಕತೆ ಆಗಿಲ್ವಾ ಎಂಬ ವಿಚಾರಗಳು ಕೂಡ ಸ್ಪಷ್ಟನೆ ಕೊಡಬೇಕು ಎಂಬ ವಿಚಾರವನ್ನ ಹಲವು ಸಚಿವರು ಹೇಳಿರುವಂತದ್ದು. ಹಾಗಾಗಿ ಮುಂದೆ ಯಾವಾಗ ಹೈಕಮಾಂಡ್ ಯಾವ ನಿರ್ಧಾರ ತೆಗೆದುಕೊಳ್ಳುತ್ತೆ, ಯಾಕಂದ್ರೆ ಸಾಕಷ್ಟು ಕಳೆದ 1 ತಿಂಗಳಿಂದ ಈ CM ಪವರ್ ಶೇರಿಂಗ್ ವಿಚಾರಕ್ಕೆ ಸಾಕಷ್ಟು ಚರ್ಚೆ ಆಗ್ತಾ ಇದೆ. ಹೈಕಮಾಂಡ್ ನಾಯಕರು ಕೂಡ ಕಡಕ ಸೂಚನೆಗಳನ್ನ ಕೊಡ್ತಾ ಇದ್ರೆ, ಅಂದ್ರೆ ಮಾಧ್ಯಮಗಳ ಮುಂದೆ ಆಗ್ಬೋದು ಅಥವಾ ಬಹಿರಂಗ ಹೇಳಿಕೆಗಳನ್ನ ಕೊಡೋದಕ್ಕೆ ಕಂಟ್ರೋಲ್ ಮಾಡಬೇಕು, ಇಲ್ಲ ಒಂದು ಕಠಿಣ ಕ್ರಮ ಕೈಗೊಳ್ತೀವಿ ಅನ್ನೋದು ಒಂದು ಕಡಕ ಸೂಚನೆ ಬಿಟ್ಟರೆ CM ಪವರ್ ಶೇರಿಂಗ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾವುದೋ ಒಂದು ಅಭಿಪ್ರಾಯವನ್ನ ಸ್ಪಷ್ಟನೆ ಕೊಟ್ಟಿಲ್ಲ. ಹಾಗಾಗಿ ಹೈಕಮಾಂಡ್ ನಾಯಕರು ಸ್ಪಷ್ಟನೆ ಕೊಡಬೇಕು ಅನ್ನೋದು ಕೆಲ ಸಚಿವರು ಕೂಡ ಮನವಿ ಜೊತೆಗೆ ಆಗ್ರಹವನ್ನು ಮಾಡ್ತಾ ಇದ್ದಾರೆ. ಇಲ್ಲವಾದಲ್ಲಿ ಪಕ್ಷಕ್ಕೆ ಡ್ಯಾಮೇಜ್ ಆಗುತ್ತೆ ಅನ್ನೋದು ಸ್ಪಷ್ಟನೆಯನ್ನು ಸಚಿವರು ಕೊಟ್ಟಿರುವಂತದ್ದು. ಹೀಗಾಗಿ ಹೈಕಮಾಂಡ್ ಯಾವ ನಿರ್ಧಾರ ತೆಗೆದುಕೊಳ್ಳುತ್ತೆ, ಸಂಕ್ರಾಂತಿಗೆ ತೆಗೆದುಕೊಳ್ತಾರ ಅಥವಾ ಬಜೆಟ್